ಎಲ್ಲರಿಗೂ ನಮಸ್ಕಾರ. ಕಲಸ ಕುಕ್ಕಿಂಗ್ಗೆ ಸ್ವಾಗತ. ಈ ದಿನ ನಾವು ರುಚಿಯಾದಂಥ ಕುಂಬಳಕಾಯಿ ಎಲೆಯಿಂದ ಮಸ್ಸೊಪ್ಪು ಸಾರು ಮಾಡೋದು ಹೇಗೆ ಅಂತ ನೋಡೋಣ. ಇದು ಪಕ್ಕ ಹಳ್ಳಿ ಕಡೆ ಚೆನ್ನಾಗಿ ಮಾಡ್ತಾರೆ, ಯಾಕಂದರೆ ನಮಗೆ ಸಿಟಿಯಲ್ಲೆಲ್ಲ ಸಿಗಲ್ಲ. ನೋಡಿ, ಈ ಥರ ಕುಂಬಳಕಾಯಿದು ಚಿಗುರಿರುತ್ತಲ್ಲ, ಅದು ಮಾತ್ರ ಯೂಸ್ ಮಾಡಬೇಕು. ಬಲ್ತೋಗಿರೋ ಎಲೆನ ಯೂಸ್ ಮಾಡಬಾರ್ದು, ಅದು ಚೆನ್ನಾಗಿರಲ್ಲ. ನೋಡಿ, ಈ ಥರ ಫ್ರೆಶ್ ಆಗಿರೋ ಕುಂಬಳಕಾಯಿ ಗಿಡ ನಿಮ್ಗೆ ಎಲ್ಲಾದರೂ ಸಿಕ್ಕಿದ್ರೆ ಈ ಥರ ತಗೊಂಬನ್ನಿ. ಈ ಥರ ಎಳೆದಿರಬೇಕು. ಈ ದಂಟು ಅಷ್ಟೇ ಎಳೆದಿರುತ್ತೆ, ಏನೂ ಆಗಲ್ಲ. ನೋಡಿ, ಬಲ್ತಿರೋ ಸೊಪ್ಪಾದರೆ ಈ ರೀತಿ ಇರುತ್ತೆ, ಅದನ್ನು ಯೂಸ್ ಮಾಡೋಕ್ಕಾಗಲ್ಲ. ನೋಡಿ, ಇವಾಗ ಇದಕ್ಕೆ ನಾವು ಒಂದು ಕುಕ್ಕರ್ ತಗೊಂಡು ಅಥವಾ ಪಾತ್ರೆಯಲ್ಲಿ ಬೇಯಿಸ್ಕೋಬೋದು. ಅರ್ಧ ಗಂಟೆ ಮೊದಲೇ ನೆನೆಸಿರೋ ಬೇಳೆ, ಸೊಪ್ಪು, ಒಂದು ಟೊಮೊಟೊ, ಖಾರಕ್ಕೆ ಬೇಕಾದಷ್ಟು ಚಿಲ್ಲಿ, ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಉಪ್ಪು, ನೀರು ಎಷ್ಟು ಬೇಕೋ ಅಷ್ಟು ಹಾಕಿ 1-2 ವಿಜಿಲ್ ಬರೋವರೆಗೂ ಸ್ಟವ್ ಮೇಲೆ ಇಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ ಬೇಯಿಸಿ. ಇದು ವಿಜಿಲ್ ಬಂದಿದ ತಕ್ಷಣ ಅಷ್ಟೇ ನಾವು ಹಂಗೆ ಕೂಲ್ ಆಗೋಕ್ಕೆ ಬಿಡಬಾರ್ದು, ಆ ಸೊಪ್ಪಿನ ಕಲರ್ ಚೇಂಜ್ ಆಗಿಬಿಡುತ್ತೆ. ವಿಜಿಲ್ ಬಂದಿದ ತಕ್ಷಣ ಸ್ವಲ್ಪ ನಿಧಾನಕ್ಕೆ ಪ್ರೆಷರೆಲ್ಲ ರಿಲೀಸ್ ಮಾಡಿಬಿಟ್ಟು ಓಪನ್ ಮಾಡಿ ಚೆನ್ನಾಗಿ ಈಗ ಸ್ಮ್ಯಾಶ್ ಮಾಡ್ಕೋಬೇಕು. ಈಗ ಇದರಲ್ಲಿರೋ ನೀರನ್ನೆಲ್ಲ ಸ್ವಲ್ಪ ತೆಗೆದು ಬೌಲಲ್ಲಿ ಇಟ್ಕೊಳ್ಳಿ. ಈಗ ಇದನ್ನು ಮಸಿಯೋ ಕೋಲಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡಿ, ಇಲ್ಲ ಅಂದರೆ ಮಿಕ್ಸಿಯಲ್ಲಿ ಹಾಕಿ ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ಈ ಥರ ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೊತಿದ್ದೀನಿ. ನಿಮ್ಗೆ ಈ ಥರ ಕೋಲಿಲ್ಲ ಅಂದರೆ ಮಿಕ್ಸಿಯಲ್ಲಿ ಹಾಕ್ಕೋಬೋದು. ಇದು ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ಈಗ ಇದಕ್ಕೆ ಒಗ್ಗರಣೆ ಹಾಕಬೇಕು. ನೋಡಿ, ಇಷ್ಟಾದರೆ ಸಾಕಾಗುತ್ತೆ. ಈಗ ನಾವು ಪಕ್ಕಕ್ಕೆ ತೆಗೆದಿಟ್ಟಿರೋ ನೀರನ್ನು ಸಹ ಇದರಲ್ಲಿ ಹಾಕ್ಕೊಳ್ಳೋಣ. ಈಗ ನೀವು ಬೇಕಾದ್ರೆ ಇದಕ್ಕೆ ಡೈರೆಕ್ಟಾಗಿ ಒಗ್ಗರಣೆ ಹಾಕ್ಬೋದು, ಇಲ್ಲಾಂದರೆ ಒಂದು ಸಲ ಕುದಿಸ್ಬಿಟ್ಟು ಮತ್ತೆ ಒಗ್ಗರಣೆ ಹಾಕ್ಬೋದು. ಈಗ ಒಗ್ಗರಣೆಗೆ ನಾನಿಲ್ಲಿ 1 ಸ್ಪೂನ್ ಆಯಿಲು, ಸಾಸಿವೆ, ಸ್ವಲ್ಪ ಜೀರಿಗೆ, 1-2 ಒಣಮೆಣಸಿನ್ಕಾಯಿ, ಈರುಳ್ಳಿ, ಕುಟ್ಟಿರುವಂಥ ಬೆಳ್ಳುಳ್ಳಿ, ಕರಿಬೇವು ಎಲ್ಲ ಹಾಕಿ ಸ್ವಲ್ಪ ಕೆಂಪಗಾದ್ಮೇಲೆ ಇಲ್ಲಿ ನೋಡಿ ಒಗ್ಗರಣೆ ಹಾಕ್ಕೊತಿದ್ದೀನಿ. ನಾವು ಈ ಸಾರನ್ನ ಪಕ್ಕ ಹಳ್ಳಿ ಸ್ಟೈಲಲ್ಲಿ ಸರ್ವ್ ಮಾಡೋಣ ಬನ್ನಿ. ಇಲ್ಲಿ ಬೇಕಾದ್ರೆ ಸ್ವಲ್ಪ ಕೊಬ್ಬರಿ ತುರಿ ಹಾಕ್ಕೋಬೋದು. ರಾಗಿ ಮುದ್ದೆ, ಅನ್ನ, ಸ್ವಲ್ಪ ಸೌತೆಕಾಯಿ, ಜಜ್ಜಿರೋಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿನ ಇಟ್ಟು 1-2 ಸಂಡಿಗೆ ಏನಾದರೂ ತಗೊಂಡು ಸೊಪ್ಪು ಸಾರು ಜೊತೆ ತಿಂದರೆ ಅದ್ರ ರುಚಿನೇ ಬೇರೆ ಇರುತ್ತೆ. ನೀವು ಒಂದ್ಸಲ ಈ ರೀತಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ಸ್.